ಹಾಯ್ ಹಲೋ, ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್. ಇವತ್ತು ನಾನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕ್ ಮಾರೇನಹಳ್ಳಿ ಗ್ರಾಮದಲ್ಲಿದ್ದೇನೆ. ಸೊ ಇವತ್ತೊಂದು ವಿಶೇಷವಾದಂತ ಇಲ್ಲಿ ಆಚರಣೆ ನಡೀತಾ ಇದೆ. ಅದನ್ನ ನಿಮ್ಗೆ ತೋರಿಸ್ಬೇಕು ಅನ್ನೋದೇ ನನ್ನ ಆಸೆ ಆಗಿದೆ. ಸೊ ಇದು ಮಾರೇನಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ. ವಿಶಾಲವಾದಂತ ಹಚ್ಚ ಹಸಿರಿನ ಮಧ್ಯೆ ಈ ದೇವಾಲಯ ಇದೆ. ಸುಮಾರು ಇದಕ್ಕೆ 1200 ವರ್ಷಗಳ ಇತಿಹಾಸವನ್ನ ಇಲ್ಲಿ ನಾವು ಕಾಣಬಹುದು. ಇಂದು ಶ್ರೀ ರಾಮಾನುಜಾಚಾರ್ಯ ಜಯಂತ್ಯೋತ್ಸವವು ನಡೆಯುತ್ತಿದೆ. ಈ ಕಾರ್ಯಕ್ರಮದ ಇಂಚಿಂಚು ಮಾಹಿತಿಗಳನ್ನ, ಆಚರಣೆಗಳು ಯಾವ ರೀತಿ ನಡೀತಾ ಇದೆ, ಆ ಆಚರಣೆಗಳ ವಿಧಾನಗಳು, ವಿಚಾರಗಳು, ಸಂಪ್ರದಾಯಗಳು ನಾನು ನಿಮ್ ಮುಂದೆ ತರ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಸ್ ಮಾಡಿ. ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ಕೊಡಿ. ಇದಕ್ಕೆಲ್ಲದಕ್ಕೂ ನನ್ನ ಸ್ವಾಗತ ಇರುತ್ತೆ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಹಾಗಾದ್ರೆ ಬನ್ನಿ, ಇಂಚಿಂಚು ಮಾಹಿತಿನ ನಿಮಗಾಗಿ. ಸರ್ ನಮಸ್ಕಾರ. ಸೊ ಇವತ್ತಿನ ಒಂದು ವಿಶೇಷ ದಿನ ಇದೆ, ಏನು ಅಂತ ಹೇಳ್ಬೋದಾ? ಅಂದ್ರೆ ನಮ್ಮ ಮಾರೇನಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿಯಲ್ಲಿ ಶ್ರೀ ರಾಮಾನುಜಾಚಾರ್ಯರ ಆಚಾರ್ಯರ ಒಂದು ಜಯಂತಿಯನ್ನ ಹಾಗೂ ತಿರುನಕ್ಷತ್ರವನ್ನ ಇಲ್ಲಿ ಆಚರಿಸಲಾಗುತ್ತೆ. ಮೊದಲಿಗೆ ಮೂಲದೇವರಿಗೆ ಅಭಿಷೇಕ ಇತ್ಯಾದಿಗಳನ್ನ ಮಾಡಲಾಗುತ್ತೆ. ನಂತರ ಉತ್ಸವಾದಿಗಳು ಏರ್ಪಡುತ್ತೆ. ಆಮೇಲೆ ಅಲಂಕಾರ, ಉತ್ಸವಾದಿಗಳು, ಶಾತ್ಮರ ಇವುಗಳೆಲ್ಲ ನೆರವೇರಿಸಿ ನಂತರ ಉತ್ಸವಗಳು ಹಾಗೂ ರಾಮಾನುಜಾಚಾರ್ಯರ ಉತ್ಸವಗಳನ್ನ ನೆರವೇರಿಸಿ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಇರುತ್ತೆ ಅನ್ನೋದನ್ನ ಈ ದಿನದ ಒಂದು ವಿಶೇಷ ಪ್ರಾಮುಖ್ಯವಾದ ದಿನವಾಗಿದೆ. ಎಷ್ಟು ಜನ ಬರ್ಬೋದು ಸರ್? ಈ ದಿನ ಸುಮಾರು ಒಂದು 250ರಿಂದ 300 ಜನ ನಿರೀಕ್ಷೆ. ಓಕೆ, ಅರ್ಶನ ಅಲಂಕಾರ ಅಂತ ಹೇಳಿದ್ರಲ್ಲ ಸರ್, ಅದೇನು ವಿಶೇಷತೆ ಏನಿದೆ? ಈ ವಿಶೇಷತೆ ಏನಪ್ಪಾ ಅಂದ್ರೆ ಮಾರೇನಹಳ್ಳಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಶೇಷವಾದ ಒಂದು ಅರ್ಶನದ ಸೇವೆ ಇದೆಲ್ಲೂ ಇಲ್ಲ. ಇದು ಒಂದು ನಮ್ಮ ಮಾರೇನಹಳ್ಳಿಯಲ್ಲಿ ವಿಶೇಷವಾದ ಒಂದು ಸೇವೆ. ಓಕೆ ಓಕೆ. ಇಲ್ಲಿ ಏನಾನ ಪವಾಡ ಆತರ ಏನಾನ ನಡೆದಿದ್ಯಾ, ಅಥವಾ ನನ್ನ ನೆನ್ಸ್ಕೊಂಡಿರೋದು ಇದು ಇಷ್ಟಾರ್ಥ? ಇಲ್ಲಿ ಅನೇಕ ವರಗಳನ್ನ ನೀಡುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿ ಎಲ್ಲರ ಒಂದು ಕಷ್ಟಗಳನ್ನ, ಕಾರ್ಪಣ್ಯಗಳನ್ನ ನೆರವೇರಿಸುವ ಪವಾಡ ನಡೆದಿದೆ. ಥ್ಯಾಂಕ್ ಯು ಸರ್, ತುಂಬಾ ಮಾಹಿತಿ ಕೊಟ್ಟಿರಾ, ತುಂಬಾ ಥ್ಯಾಂಕ್ಸ್.